ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ತುಂಬಾ ಜನ ಕಸ್ಟಮರ್ಸ್ ನನಗೆ ಮೇಡಮ್ ವಾಟರ್ ಪ್ರೂಫ್ ಐಲೈನರ್ ಏನಾದ್ರೂ ಇದೆಯಾ ನಿಮ್ಮ ಹತ್ರ, ಕೆಮಿಕಲ್ ಇಲ್ದೇ ಇರೋದು, ವಿತೌಟ್ ಕೆಮಿಕಲ್ ಆಯುರ್ವೇದಿಕ್ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಬಿಕಾಸ್ ತುಂಬಾ ಜನ ಕೆಮಿಕಲ್ ಯೂಸ್ ಮಾಡಿ ಅವರ ಕಣ್ಣಾಗಿರ್ಬೋದು, ತುಟಿ ಆಗಿರ್ಬೋದು, ಫೇಸ್ ಆಗಿರ್ಬೋದು ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ. ಸೊ ಆಯುರ್ವೇದಿಕ್ ಅಲ್ಲಿ ಏನಾದ್ರೂ ಇದೆಯಾ ಮೇಡಮ್ ಅಂತ ತುಂಬಾ ಜನ ಕೇಳಿದಕ್ಕೆ ನಾನು ಕೆಡಿ ಬ್ಯೂಟಿ ಪ್ರಾಡಕ್ಟ್ ನ ಈ ಐಲೈನರ್ ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಹೊಸದಾಗಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ, ಭಯ ಪಡಬೇಡಿ. ಯಾಕಂದ್ರೆ ಇದು ಪ್ಯೂರ್ ನ್ಯಾಚುರಲ್ ಆಯುರ್ವೇದಿಕ್ ಇರುತ್ತೆ. ಎಸೆನ್ಷಿಯಲ್ ಆಯಿಲ್ಸ್ ನೆಲ್ಲ ಯೂಸ್ ಮಾಡಿ ನಾನು ಈ ಪ್ರಾಡಕ್ಟ್ ನ ತಯಾರು ಮಾಡಿದೀನಿ. ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ನಾನು ಕೂಡ ಅಪ್ಲೈ ಮಾಡಿದೀನಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಮತ್ತೆ ವಾಟರ್ ಪ್ರೂಫ್ ಇರೋದ್ರಿಂದ ಅದು ತುಂಬಾ ಚೆನ್ನಾಗಿರುತ್ತೆ. ಯಾವ್ದೇ ಫಂಕ್ಷನ್ ಆಗಿರ್ಬೋದು, ಇವಾಗ ಸೆಕೆ ಜಾಸ್ತಿ ಅಲ್ವಾ, ಇಳ್ದೋಗ್ಬಿಡುತ್ತೆ ಕೆಲವೊಬ್ರದ್ದು ಐಲೈನರ್. ಸೊ ನಿಮಗೆ ಕೆಮಿಕಲ್ ಇರಲ್ಲ, ವಾಟರ್ ಪ್ರೂಫ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡಿ ಒಂದ್ಸಲ, ನೀವೇ ರಿಸಲ್ಟ್ ಬಂದ್ಮೇಲೆ ನೀವೇ ಆರ್ಡರ್ ಮಾಡ್ಕೊಂತೀರಾ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಆಮೇಲೆ ಇನ್ ಕೆಲವೊಬ್ರದ್ದು ಏನ್ ಡೌಟ್ ಇರುತ್ತೆ, ಮೇಡಮ್ ಬರೀ ಫೇರ್ನೆಸ್ ಕ್ರೀಮ್ ಹಾಕೊಂಡು ನಾವು ಮೇಕಪ್ ಮಾಡೋ ಆಗಿಲ್ವಾ ಅಂತ ಕೇಳ್ತೀರಾ. ನಿಮ್ಮ ಸಲುವಾಗಿ ಕಾಂಪ್ಯಾಕ್ಟ್ ಪೌಡರ್ ಕೂಡ ರೆಡಿ ಮಾಡಿದೀನಿ ನಾನು. ನಿಮಗೆ ಇವಾಗ ಆಲ್ ಎಸೆನ್ಷಿಯಲ್ ಥಿಂಗ್ಸ್ ಒಂದೇ ಕೆಡಿ ಬ್ಯೂಟಿ ಪ್ರಾಡಕ್ಟ್ಸ್ ನಲ್ಲಿ ಸಿಗುತ್ತೆ ನಿಮ್ಗೆ. ಫೇರ್ನೆಸ್ ಕ್ರೀಮ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಅದ್ರ ಜೊತೆಗೆ ಐಲೈನರ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಮತ್ತೆ ಲಿಪ್ಸ್ಟಿಕ್ ಆಗಿರ್ಬೋದು, ಆಲ್ ಇನ್ ಒನ್ ನಿಮಗೆ ನಮ್ಮ ಕೆಡಿ ಪ್ರಾಡಕ್ಟ್ಸ್ ನಲ್ಲಿ ಸಿಗುತ್ತೆ. ದಯವಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಈ ಐಲೈನರು ನಾವು ಎಲ್ಲಾ ಆಯಿಲ್ಸ್ ಅನ್ನ ಯೂಸ್ ಮಾಡಿ ರೆಡಿ ಮಾಡಿರ್ತೀವಿ. ಮತ್ತೆ ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ನೋಡ್ಕೊಂಡ್ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಅಪ್ಲೈ ಮಾಡೋದು ಐಲೈನರ್ ನ ಅಂತ. ವಾಟರ್ ಪ್ರೂಫ್ ಇದೆಯಾ ಇಲ್ಲ ಅಂತಾನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದೀನಿ. ಸೊ ಅದನ್ನು ಕೂಡ ನೋಡ್ಕೊಂಡ್ ಬಂದ್ರಿ. ಆಮೇಲೆ ಇವಾಗ ಮೇಡಮ್ ನಾವು ಮೇಲ್ಗಡೆ ಐಲೈನರ್ ಹಾಕಿರ್ತೀವಿ, ಕೆಳಗಡೆ ಕಾಜಲ್ ಯೂಸ್ ಮಾಡ್ತೀವಿ ಅನ್ನೋರು ತುಂಬಾ ಜನ ಇರ್ತಾರೆ. ಸೊ ನಿಮಗೋಸ್ಕರ ನ್ಯಾಚುರಲ್ ಆಗಿ ತಯಾರು ಮಾಡಿದಂತ ಈ ನ್ಯಾಚುರಲ್ ಆಯುರ್ವೇದಿಕ್ ಕಾಜಲ್ ನ ಯೂಸ್ ಮಾಡಿ ಇದನ್ನು ಕೂಡ ನಾನು ಅಪ್ಲೈ ಮಾಡಿದೀನಿ. ನೋಡಿ, ಎಲ್ಲೂ ಕೂಡ ಸ್ಪ್ರೆಡ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದೇ ರೀತಿ ಐ ಪ್ರಾಬ್ಲಮ್ ಆಗಿರ್ಬೋದು, ಇನ್ ಕೆಲವರಿಗೆ ಕಣ್ಣಿನ ಇನ್ಫೆಕ್ಷನ್ ಇರುತ್ತೆ, ಮತ್ತೆ ಆಪರೇಷನ್ ಮಾಡ್ಕೊಂಡಿರ್ತೀರಾ, ಯಾವ್ದೇ ರೀತಿ ಭಯ ಪಡ್ಕೋಬೇಡಿ. ಇದು ಆಯುರ್ವೇದಿಕ್ ಇರುತ್ತೆ, ಯಾವ್ದೇ ಕೆಮಿಕಲ್ ನಾವು ಬಳಸಲ್ಲ. ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿ ಯೂಸ್ ಮಾಡಿರ್ತೀವಿ. ಎಲ್ಲ ಇದಕ್ಕೆ ತಯಾರು ಮಾಡೋದಕ್ಕೆ, ಐಲೈನರ್ಗೆ ಮತ್ತೆ ಇದಕ್ಕೆ ಎಲ್ಲ ಆಯಿಲ್ಸ್ ಹಾಕಿ ನಾವು ಯೂಸ್ ಮಾಡಿರ್ತೀವಿ. ತುಂಬಾ ಚೆನ್ನಾಗಿದೆ. ಮತ್ತೆ ಬಾದಾಮಿ ಎಣ್ಣೆ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಈ ತರ ಎಲ್ಲ ಆಯಿಲ್ಸ್ ಅನ್ನ ನಾವು ಯೂಸ್ ಮಾಡಿ ತಯಾರು ಮಾಡಿರ್ತೀವಿ. ಇದು ಕೂಡ ತುಂಬಾ ರಿಸಲ್ಟ್ ಇದೆ. ತುಂಬಾ ಜನ ಕೇಳಿರೋದ್ರಿಂದ ನಾನು ಮಾಡಿದೀನಿ. ವಿಡಿಯೋ ಮಾಡ್ದೇನೆ ತುಂಬಾ ಜನ ತಗೊಂಡಿದ್ದೀರಾ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಕಸ್ಟಮರ್ ನನಗೆ ಸಪೋರ್ಟ್ ತುಂಬಾ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಸ್ಟಮರ್ ತುಂಬಾ ಜನ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಪ್ರಾಡಕ್ಟ್ಸ್ ತಗೊಂಡು ಅವರು ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬಿಸ್ನೆಸ್ ಮಾಡೋರು ಎಲ್ಲೆಲ್ಲಿಂದನೋ ಕ್ರೀಮ್ಸ್ ಆಗಿರ್ಬೋದು, ಬೇರೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲೆಲ್ಲಿಂದ ತರಿಸಿ ತಮ್ಮ ಸ್ಟಿಕ್ಕರ್ ಹಾಕೊಂಡು ಸೇಲ್ ಮಾಡ್ತಾರೆ. ಅವರಿಗೆ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರ ಅನ್ನೋ ಅವೇರ್ನೆಸ್ ಕೂಡ ಇರಲ್ಲ. ಅದ್ರಲ್ಲಿ ಏನ್ ಹಾಕಿರ್ತಾರ ಅನ್ನೋದೇ ಗೊತ್ತಿರಲ್ಲ.
ಹಂಗೆ ಸೇಲ್ ಮಾಡ್ಕೊಂಡು ಯಾರ್ಯಾರ ಹತ್ರ ಪ್ರಮೋಷನ್ ಮಾಡ್ಕೊಂಡು ಪ್ರಚಾರ ಮಾಡ್ಕೊಂಡು ಕ್ರೀಮ್ ತುಂಬಾ ಚೆನ್ನಾಗಿದೆ, ರಿಸಲ್ಟ್ ಬಂದಿದೆ, ಹಂಗಿದೆ ಹಿಂಗಿದೆ ಅಂತ ತುಂಬಾ ಪ್ರಚಾರ ಮಾಡ್ಕೊಂಡು ಸೇಲ್ ಮಾಡ್ತಿರ್ತಾರೆ. ಅಂತವ್ರನ್ನ ನೀವು ನಂಬ್ತೀರಾ? ನಾವು ಖುದ್ದಾಗಿ ತಯಾರು ಮಾಡ್ಬಿಟ್ಟು ಎಲ್ಲ ವಿಡಿಯೋನು ನಾನು ಹಾಕಿರ್ತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಹೇಗ್ ಮಾಡ್ತೀವಿ, ಏನು ಎತ್ತ ಅಂತ ಎಲ್ಲ ವಿಡಿಯೋನು ನಾನು ಹಾಕಿರ್ತೀನಿ. ನಾನು ಏನ್ ಫಾರ್ಮುಲೇಷನ್ ಕಲ್ತಿದ್ದೀನಿ ಅದನ್ನ ನಾನು ಮಾಡ್ತಾ ನಿಮಗೆ ನಾನ್ ಯೂಸ್ ಮಾಡಿ ನನಗೆ ಚೇಂಜಸ್ ಬಂದ್ಮೇಲೆ ನಾನು ಸೇಲ್ ಮಾಡ್ತಾ ಇರೋದು. ಯಾವ್ದೇ ರೀತಿ ನಾನ್ ಯೂಸ್ ಮಾಡ್ದೇನೆ ನಿಮಗ್ ಕೊಡಲ್ಲ. ಆ ತರ ನಾನ್ ಯೂಸ್ ಮಾಡಿ ನನಗ್ ರಿಸಲ್ಟ್ ಬಂದ್ಮೇಲೆ ನಾನು ಸೇಲ್ ಮಾಡೋದು. ಯಾವ್ದೇ ಫಾರ್ಮುಲೇಷನ್ ಆಗ್ಲಿ ಎಲ್ಲಾ ಫಾರ್ಮುಲೇಷನ್ ಲ್ಯಾಬ್ ಸರ್ಟಿಫೈಡ್ ಇರುತ್ತೆ ನಮ್ಮಲ್ಲಿ. ಯಾವ್ದೇ ರೀತಿ ಮುಚ್ಚುಮರೆ ಇಲ್ಲ. ಲ್ಯಾಬ್ ಟೆಸ್ಟ್ ಸರ್ಟಿಫಿಕೇಟ್ ಕೂಡ ನಾನು ಹಾಕಿದ್ದೀನಿ. ಹಿಂದಿನ ವಿಡಿಯೋದಲ್ಲೂ ಹಾಕಿದ್ದೀನಿ, ಪ್ರತಿ ವಿಡಿಯೋದಲ್ಲಿ ನಾನು ಹಾಕ್ತಾ ಇರ್ತೀನಿ. ಯಾವ್ದೇ ರೀತಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ಅಷ್ಟು ಡೌಟ್ ಇದ್ರೆ ನೀವು ಕೂಡ ಟೆಸ್ಟ್ ಮಾಡ್ಕೋಬಹುದು, ಲ್ಯಾಬ್ ಟೆಸ್ಟ್ ಮಾಡ್ಕೋಬಹುದು. ಇನ್ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಮೇಡಮ್ ನಮಗೆ ಇನ್ನೂ ಡೌಟ್ ಇದೆ ಅನ್ನೋರು ದಯವಿಟ್ಟು ನೀವೇ ಕ್ರೀಮ್ ತಗೊಂಡ್ ಹೋಗ್ಬಿಟ್ಟು ಲ್ಯಾಬ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವ್ದೇ ರೀತಿ ಮುಚ್ಚುಮರೆ ಇಲ್ಲ, ಏನೂ ಇಲ್ಲ. ಯಾರಿಗೆಲ್ಲ ಬಿಸ್ನೆಸ್ ಮಾಡೋದು ಪ್ಲಾನ್ಸ್ ಇದೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಮೇಲ್ಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಇನ್ನೇನಾದ್ರೂ ಡೌಟ್ ಇದ್ರೆ ನನಗೆ 24x7 ನನಗೆ ಕಾಲ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡಬಲ್ಲೆ. ಮತ್ತೆ ಇನ್ನೇನು ಪ್ರಾಬ್ಲಮ್ ಅಂದ್ರೆ, ಇನ್ ಕೆಲವೊಬ್ರು ಯಾರೋ ಬಿಸ್ನೆಸ್ ಮಾಡೋರು ಇವತ್ತೇ ಡಿಸ್ಪ್ಯಾಚ್ ಮಾಡೋದಾಗ್ಲಿ ನಾಳೆ ಡಿಸ್ಪ್ಯಾಚ್ ಮಾಡೋದಾಗ್ಲಿ ಮಾಡಲ್ಲ. ಇವತ್ತು ಬಂದ್ರೆ ಒಂದು ವಾರಗಟ್ಲೆ ಇಟ್ಕೊಂಡು ಕೂತ್ಕೊಳ್ಳೋರು ಇರ್ತಾರೆ. ಆ ತರದಲ್ಲಿ ನಾನು ಏನೇ ಕಂಡೀಷನ್ ಒಂದು ಮೆಸೇಜ್ ಹಾಕಿದ ತಕ್ಷಣನೇ ರಿಪ್ಲೈ ಮಾಡ್ಬಿಡ್ತೀನಿ. 12 ಗಂಟೆ ಆಗ್ಲಿ, 1 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ, ಯಾವುದೇ ಟೈಮ್ ಅಲ್ಲಿ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಯಾವುದೇ ರೀತಿ ನಾನು ಮೆಸೇಜ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಮತ್ತೆ ಪ್ರಾಡಕ್ಟ್ ನ ಡಿಸ್ಪ್ಯಾಚ್ ನಾನು ಇಮಿಡಿಯೇಟ್ ಮಾಡ್ಬಿಡ್ತೀನಿ. ನೀವು ಇವತ್ತು ಆರ್ಡರ್ ಮಾಡಿದ್ರೆ ನಾಳೆ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಯಾವುದೇ ರೀತಿ ಇಟ್ಕೊಂಡ್ ಕೂತ್ಕೊಳ್ಳೋದಾಗ್ಲಿ ಮಾಡಲ್ಲ ನಾನು. ಸೊ ಇಷ್ಟೆಲ್ಲ ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಾಗ್ಲಿ ಮತ್ತೆ ಇಮಿಡಿಯೇಟ್ ಮೆಸೇಜ್ ಮಾಡೋದಾಗ್ಲಿ ಯಾರು ಕೂಡ ಮಾಡಲ್ಲ. ಬೇಕಂದ್ರೆ ನೀವು ನೋಡಿ, ಇಷ್ಟು ಬೇಗ ಯಾರು ಡೆಲಿವರಿ ಮಾಡಲ್ಲ ನಿಮ್ಗೆ. ನಾವು ಇಮಿಡಿಯೇಟ್ ಆಗಿ ಡಿಸ್ಪ್ಯಾಚ್ ಮಾಡ್ತೀವಿ, ಮತ್ತೆ ನಿಮಗೆ ಎಲ್ಲಾ ಸರ್ವಿಸಸ್ ಕೊಡ್ತೀವಿ. ಯಾವ ರೀತಿ ಅಪ್ಲೈ ಮಾಡ್ಬೇಕು ವಿಡಿಯೋ ಮಾಡಿರ್ತೀನಿ. ಅಂದ್ರೂ ಕೂಡ ನೀವು ಕೇಳಿದಾಗ ನಾನು ಎಲ್ಲಾರ್ಗು ಮೆಸೇಜ್ ಮಾಡ್ಬೇಕು. ನೀವು ಒಬ್ರೇ ಇರಲ್ಲ, ನನಗೆ ತುಂಬಾ ಜನ ಇರ್ತಾರೆ. ತುಂಬಾ ಜನ ಇರೋದ್ರಿಂದ ಎಲ್ರು ಆರ್ಡರ್ ಮಾಡಿರ್ತಾರೆ, ಎಲ್ರಿಗೂ ನಾನು ಓಪನ್ ಆಗಿ ಮತ್ತೆ ವಿಡಿಯೋ ಮಾಡಿದ್ರು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಷ್ಟು ಪೇಶನ್ಸ್ ಇಟ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇನ್ ಕೆಲವೊಮ್ಮೆ ಏನಾಗಿರುತ್ತೆ, COD ಇರೋದ್ರಿಂದ ಇನ್ ಕೆಲವೊಬ್ರು ಮಿಸ್ ಯೂಸ್ ಮಾಡ್ಕೋತಾರೆ. COD ಇರೋದ್ರಿಂದ ನಿಮ್ಮ ಸಲುವಾಗಿ ನಾವು COD ಮಾಡಿದೀವಿ. ನೀವು ಅದನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ನಿಮ್ಮನ್ನ ನಂಬಿ ನಾವು ಪ್ರಾಡಕ್ಟ್ ನ ಕಳಿಸ್ತೀವಿ. ಆಮೇಲೆ ತುಂಬಾ ಜನ ನನ್ನ ಹತ್ರ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಅವರು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಗಣೇಶ್ ಆಗಿರ್ಬೋದು, ಮತ್ತೆ ಸಂಜನಾ ಆಗಿರ್ಬೋದು, ಹೀಗೆ ತುಂಬಾ ಜನ ನನ್ನ ಹತ್ರ ಪ್ರಾಡಕ್ಟ್ಸ್ ತಗೊಂಡು ಸೇಲ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಅವ್ರಿಗೆ ಚೇಂಜಸ್ ಬಂದು ಇನ್ನೊಬ್ಬರಿಗೆ ಅವರು ಸೇಲ್ ಮಾಡ್ತಾ ಇದ್ದಾರೆ, ಅವರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಅವರು ಗಣೇಶ್ ಅಂತ ಹೇಳ್ಬಿಟ್ಟು ಅವರು ಯಾವ ರೀತಿ ರಿವ್ಯೂ ಕೊಟ್ಟಿದ್ದಾರೆ ನೋಡ್ಕೊಂಬನ್ನಿ. ನಾನು ಗಣೇಶ್ ಅವ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದೀನಿ. ಮತ್ತೆ ಅವರು ಬಿಫೋರ್ ಯಾವ ತರ ಇದ್ರು ಅಂತ ನಾನು ಫೋಟೋ ಹಾಕ್ತಾ ಇದೀನಿ, ನೋಡ್ಕೊಂಡ್ ಬನ್ನಿ. ಗಣೇಶ್ ಅವರೇ, ನಿಮ್ಗೆ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ರಿ ಮತ್ತೆ ಇವಾಗ ಹೇಗ್ ಅನಿಸ್ತಾ ಇದೆ ಅಂತ ನಮ್ಮ ವ್ಯೂವರ್ಸಿಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ. ನಾನು ಆ್ಯಕ್ಚುಲಿ ಯಾವುದೇ ಥರದ ಕ್ರೀಮ್ ಅಥವಾ ಯಾವುದೇ ಥರದ ಪೌಡ್ರ್ ಅಥವಾ ಯಾವನ್ನೂ ಯೂಸ್ ಮಾಡ್ತಿದ್ದಿಲ್ಲ ಸ್ಟಾರ್ಟಿಂಗಿಂದ. ಜಸ್ಟ್ ನಾರ್ಮಲ್ ಒಂದು ಪೌಡ್ರ್ ಯೂಸ್ ಮಾಡ್ತಿದ್ದೆ. ಬಟ್ ಈ ಥರ ಕ್ರೀಮ್, ವೈಟ್ನೆಸ್ ಕ್ರೀಮು, ಆ ಕ್ರೀಮ್ ಈ ಕ್ರೀಮು ಏನೂ ನಾನು ಯೂಸೇ ಮಾಡ್ತಿದ್ದಿಲ್ಲ. ಆ್ಯಂಡ್ ನಾನು ಡೈಲಿ ಯೂಸ್ ಸೋಪ್ ಒಂದು ಬಿಟ್ಟು ಮತ್ತು ಬೇರೆ ಯಾವುದೇ ಥರದ ಫೇಸ್ ವಾಶ್, ಸೋಪ್ ಯಾವುದೂ ಯೂಸ್ ಮಾಡ್ತಿದ್ದಿಲ್ಲ. ಆ್ಯಕ್ಚುಲಿ ಇವ್ರು ನಮಗೆ ಕೃತಿಕಾ ಹೋಮ್ ಮೇಡ್ ಪ್ರಾಡಕ್ಟಿಂದ ಒಂದು ಫಸ್ಟಿಗೆ ಒಂದು ಫೇರ್ನೆಸ್ ಕ್ರೀಮ್ ಅಂತ ಕೊಟ್ಟರು, ಆಮೇಲೆ ಒಂದು ಸೋಪ್ ಕೊಟ್ಟರು. ಅದನ್ನ 1 ಮಂತ್ ಯೂಸ್ ಮಾಡಿ ನೋಡಿದೆ, ಚೆನ್ನಾಗಿ ರಿಸಲ್ಟ್ ಬಂತು. ಆಮೇಲೆ ನಾನು ಕಂಟಿನ್ಯೂ ಆಗಿ ಇವಾಗ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ರಿಸಲ್ಟ್ ಅದು ಎಲ್ಲ ಓಕೆ ಅನಿಸಿದೆ. ಆಮೇಲೆ ಏನು ಸೈಡ್ ಎಫೆಕ್ಟ್ ಇಲ್ಲ, ಪ್ಯೂರ್ ಆಯುರ್ವೇದಿಕ್ ಇದೆ, ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸಿಗೂ ರೆಫರ್ ಮಾಡಿದ್ದೀನಿ. ಆಲ್ರೆಡಿ ಅವರು ಯೂಸ್ ಮಾಡಿ ಅವರು ರಿಸಲ್ಟ್ ತೊಗೊಂಡಿದ್ದಾರೆ. ನನ್ನ ಫ್ಯಾಮಿಲಿಗೂ ನಾನು ರೆಫರ್ ಮಾಡಿದ್ದೀನಿ, ಅವರು ರಿಸಲ್ಟ್ ತೊಗೊಂಡಿದ್ದಾರೆ. ಪ್ಯೂರ್ ಆಯುರ್ವೇದಿಕ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಕೃತಿಕಾ ಹೋಮ್ ಮೇಡ್ ಪ್ರಾಡಕ್ಟ್ಸ್. ಥ್ಯಾಂಕ್ ಯು. ಹಾಗೆ ನಮ್ಮ ಗಣೇಶ್ ಅವರಿಗೂ ಕೂಡ ನಮ್ಮ KD ಬ್ಯೂಟಿ ಕಡೆಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಏನಾದ್ರೂ ಐಲೈನರ್ ಮತ್ತೆ ನ್ಯಾಚುರಲ್ ಕಾಜಲ್ ಬೇಕಾದ್ರೆ COD ಕೂಡ ಅವೈಲೇಬಲ್ ಇದೆ. COD ನ ಮಿಸ್ ಮಾಡಬೇಡಿ. ಹಾಗೆ ಈ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ
ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.